ನಾಲಾಯಕ ಮಾತಾಡ್ಸಂಗಿಲ್ಲ ತಾಯಿಯನ್ನು ಮಾತಾಡ್ಸಂಗಿಲ್ಲ. ಸೈಕಲ್ ಮೋಟ್ರ್ ತರಿವಿ ಬಡಗನ ಬಾಗಲ ತೆರೆದು ಒಳಗೆ ಬಂದು ಈಕೇನು ಹೊತ್ಕೊಂಡು ಮಕ್ಕೊಂಡಾಳಲ್ಲ ಮೋತಿ ಮ್ಯಾಗಿಂದ ತೆಗೆದು ಹೆಂಡತಿಗೆ ಕೇಳ್ತಾನ, ಊಟ ಮಾಡಿ. ಹೆಂಡತಿ ಕೇಳ್ತಾನ, ಊಟ ಮಾಡಿ. ಊಟ ಮಾಡೇ ಮಲ್ಕೊಂಡಾಳ. ನಿನ್ನ ಸಲುವಾಗಿ ಊಟ ಬಿಟ್ಟು ಕಾಯ್ಕೊಂತ ಕುಂತ ಜೀವ ಹೊರಗೆ ಕುಂತದಲ್ಲೋ, ಅದನ್ನು ಮಾತಾಡಿಸಲಾರ್ದ ಒಳಗೆ ಬಂದು, ಆಕಿನ ತಾಯಿನ ಮಾತಾಡಿಸಲಾರ್ದ ಒಳಗೆ ಬಂದಿಯಲ್ಲೋ. ಆಕೆ ಉಂಡ ಮಲ್ಕೊಂಡಾಳ. ಆನಂತರ ಕೇಳ್ತಾನೆ ಏನಂತಂದ್ರ, ಊಟ ಮಾಡಿ ಏನಂತ ಕೇಳಿದ್ರೆ ಆಕೆ ಅಂತಾಳ, ಮತ್ತೆ ನೀ ಬರೋ ತಕ ಕಾಯ್ಕೋ ತಗೊಂಡ್ರಲ್ಲ ಏನು, ನೀನು ಬಾರಕ್ಕೆ ಬರಾವ, ಎರಡಕ್ಕೆ ಬರಾವ, ಎಲ್ಲಿ ನೋಡ್ಬೇಕು, ಮಕ್ಕಳು ಅವು ಉಂಡವ. ಆನಂತರ ಕಡಿಗೊಂದು ಮಾತಂತಾನ ಹೆಂಡತಿ ಮುಂದೆ. ಏನಂತಾನಂತಂದ್ರ, ಮುದುಕಿ ಉಂಡದ ಕೇಳ್ತಾನ. ಏನು ಮುದುಕಿ ಉಂಡದ? ಹಿಂದೆ ಬರಾಕತ್ತಿದ್ಲಕ್ಕಿ ಪಾಪ. ಅಕ್ಕಿ ಅಂದ್ಲು, ನೋವು ಆಗಲಿಲ್ಲ ಅಕ್ಕಿಗೆ. ಮಗ ನಾನು ದಾರಿ ಕಾಯ್ಕೋತ ಕೂತಿದ್ದೀನಿ ಮಗನಿಗಾಗಿ. ಒಳಗೆ ಹೋದ, ಹೆಂಡತಿಗೆ ಕೇಳ್ದ, ನನ್ನ ಕೇಳಿಲ್ಲ ಅಂತ ತಿಳ್ಕೊಂಡು ಅಕ್ಕಿ ತಪ್ಪು ತಿಳ್ಕೊಲಿಲ್ಲ. ಯಾಕಂದ್ರೆ ತಾಯಿ ಹೃದಯ ಎಂತದ, ನನ್ನ ಮಗ ನನ್ನ ಹೆಂಡತಿ ಚಂದಿದ್ರೆ ಸಾಕು ಯಪ್ಪ, ನನ್ನ ಕಣ್ಣಿಗೆ ಅದು ಬಿಟ್ಟರೆ ಬೇರೆ ಏನೂ ಬೇಕಾಗಿಲ್ಲ. ನನ್ನ ಮಗ ನನ್ನ ಆಕೆ ಸೊಸಿ ಚಂದಿದ್ರೆ ಸಾಕು, ನನ್ನ ಊಟ ಕೇಳಲಿಲ್ಲ ಅಂದ್ರೆ ಬಿಡಲಿ, ತಾವು ಚಂದಿದ್ರೆ ಸಾಕಂತ ಬಡಿಗೆ ತೊಗೊಂಡು ಉರ್ಕೋತ ಹಗರ್ಕ ಒಳಗೆ ಬರಾಕತ್ತಿದ್ಲು. ಬರುವಾಗ ಇವ ಅವನು ಹೆಂಡ್ತಿನ ಕೇಳ್ತಾನ. ಹೆಂಡ್ತಿ ಮುಂದೆ ತಾಯಿಗೆ ಎಂಥ ಮಾತು ಮಾತಾಡ್ತಾನೆ ನೋಡ್ರಿ. ಕಡಿಕ್ ಒಂದು ಮಾತಂತಾನ, ಏನಂತಂದ್ರೆ ಮುದುಕಿ ಊಟ ಮಾಡ್ಯದ. ನಾಲಾಯಕ, ನಿನ್ನ ಬಾಯಿಲೆ 9 ತಿಂಗಳು ಹೊತ್ತು ಹೆತ್ತು ಸಾಕಿಸಲು ಇರತಕ್ಕಂಥ ತಾಯಿಗೆ ನಿನ್ನ ಬಾಯಿಂದ ಅವ್ವ ಅಮ್ಮ ತಾಯಿ ಅಂತಕ್ಕಂಥ ಶಬ್ದ ಬರಲಿಲ್ಲಲ್ಲ, ಮುದುಕಿ ಅಂದಿಯಲ್ಲೋ. ಹಡದವುಗ ಮುದುಕಿ ಅಂದಿಯಲ್ಲಪ್ಪ. ಆ ತಾಯಿಗೆ ಇನ್ಕತಕ್ಕ ಏನೂ ಅನಿಸಿದ್ದಿಲ್ಲಂತ. ಹೆಂಡತಿ ಮುಂದೆ ನೀ ಯಾವಾಗ ಮುದುಕಿ ಅಂದ್ಯಲ್ಲ, ಆಕಿ ಕರಳ ಹಿಂಗೆ ಹಿಡಿದು ಜಗ್ಗಿ ಹೊರಗೆ ಒಗದಂಗಾತಂತ ತಾಯಿ. ನನ್ನ ಮಗ ನನಗೆ ಅವ್ವ ಅನ್ಲಿಲ್ಲಲ್ಲ, ಮುದುಕಿ ಅಂದಲ್ಲ ಅಂತ ತಿಳ್ಕೊಂಡು ಆಕೆ ಮನಸ್ಸಿಗೆ ನೋವಾಯ್ತಂತ. ಯಪ್ಪ, ನಿಮ್ಮ ಮನೆಯೊಳಗೊಂದು ಆಕಳ ಸಾಕಿದ್ದೀರಂದ್ರೆ, ಆಕಳ ತನ್ನ ತಾಯಿಯನ್ನು, ಆಕಳ ಕರು ತನ್ನ ತಾಯಿಯನ್ನು ಏನಂತ ಕರಿತದ? ಅದು ನಿಮ್ಮ ಮನ್ಯಾಗ ಆಕಳದಾವಿಲ್ರಿ? ಇರಲಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿರ್ತದ. ಆಕಳ ಕರ ಅವ್ರವ್ನ ಹೆಂಗೆ ಕರಿತದ್ರಿ? ಅವ ಆಕಳ ಕರ ತನ್ನ ತಾಯಿಯನ್ನು ಹೆಂಗೆ ಕರಿತದಂದ್ರೆ ಅಂಬಾ ಅಂತ ಕರಿತದ. ಅಂಬಾ ಅಂದ್ರೆ ಏನು? ಇದು ಸಂಸ್ಕೃತ ಶಬ್ದ. ಅಂಬಾ ಅಂದ್ರೆ ತಾಯಿ. ಆಕಳು ದೇವಲೋಕದ ಕಾಮಧೇನು. ಇದು ದೇವಲೋಕದಿಂದ ಬಂದದ್ದು. ದೇವಲೋಕದ ಭಾಷೆ ಸಂಸ್ಕೃತ. ಈ ಆಕಳು ಸಂಸ್ಕೃತದೊಳಗೆ ತನ್ನ ತಾಯಿಯನ್ನು ಅಂಬಾ ಅಂತ ಕರೀತದ. ಅಂಬಾ ಅಂತಂದ್ರೆ ತಾಯಿ. ಅಂಬಾ, ಮಾರಿಕಾಂಬ, ಜಗದಾಂಬ, ಕಾಳಿಕಾಂಬ. ಅಂಬಾ ಅಂದ್ರೆ ದೇವರು. ಬರೇ ಒಂದು ಮಣಿಯೊಳಗಿನ ಆಕಳು ತನ್ನ ತಾಯಿಯನ್ನ ಅಂಬಾ ಅವ್ವ ಅಂತ ಕರೀತದ. ನೀ ಮನುಷ್ಯ ಆಗಿ ಹುಟ್ಟಿ ನಿಮ್ಮ ಅವ್ಗ ಅವ್ವ ಅನ್ಲಾರ್ದ ಮುದುಕಿ ಅಂತಂದ್ರೆ ನೀ ಎಂಥವಿರ್ಬೇಕೋ ಯಪ್ಪ. ನಿನಗೆ ಮನುಷ್ಯ ಅನ್ನೋದರ ಹೆಂಗೋ ಯಪ್ಪ? ಮನುಷ್ಯ ಅನ್ನೋದು ಹೆಂಗ? ತಾಯಿಯ ಋಣ ಜಗತ್ತಿನೊಳಗೆ ನಾವು ಏನು ಮಾಡಿದರೂ ತೀರೋದಿಲ್ಲ. ಅದಕ್ಕೆ ನಾ ಮೇಲೆ ಹೇಳ್ತಿರ್ತೀನಿ ಏನಂತಂದ್ರೆ, ನೀವು ನಮಸ್ಕಾರ ಮಾಡಕ್ಕೆ ದೇವರಿಗಂತ ತಿಳ್ಕೊಂಡ ಊರಿನ ಎಲ್ಲ ದೇವರಿಗೆ ಅಡ್ಡಾಡ್ತೀರಿ. ಮುಂಜಾನೆ ಎದ್ದು ಕೂಡಲೇ ಊದಿನ ಕಡ್ಡಿ ತಗೊಂಡ, ಅಷ್ಟೇ ಅಲ್ಲ ಜೀಪ್ ಮಾಡಿಕೊಂಡು ಕಾಶಿ, ಕೇದಾರ, ಮಂತ್ರಾಲಯ, ಧರ್ಮಸ್ಥಳ ಎಲ್ಲ ಕಡೆಗೆ ಅಡ್ಡಾಡ್ತೀರಿ ದೇವರ ಸಲುವಾಗಿ. ನಾಂತೀನಿ ಅಷ್ಟೆಲ್ಲ ದೇವರಿಗೆ ಅಡ್ಡಾಡಿ ನಮಸ್ಕಾರ ಮಾಡೋಕ್ಕಿಂತಲೂ ಮುಂಜಾನೆ ಎದ್ದು ಕೂಡಲೇ ನಿಮ್ಮ ಮನೆಯೊಳಗೆ ಬದುಕಿರ್ತಕ್ಕಂಥ ತಾಯಿಯ ಪಾದಕ್ಕೆ ಒಂದು ಸಾರಿ ಹಣಿ ಹಚ್ಚಿ ನಮಸ್ಕಾರ ಮಾಡಿದ್ರೆ ವಿಶ್ವದ 3,000,000 ದೇವತೆಗಳಿಗೆ ನಮಸ್ಕಾರ ಮಾಡಿದ ಪುಣ್ಯ ಬರ್ತದೋ ಯಪ್ಪ. ವಿಶ್ವದ 3,000,000 ದೇವತೆಗಳಿಗೆ ನಮಸ್ಕಾರ ಮಾಡಿದ ಪುಣ್ಯ ಬರ್ತದ. ನಿನ್ನ ತಾಯಿ ಪಾದದೊಳಗೆ ಕಾಶಿ ಅದ, ನಿನ್ನ ತಾಯಿ ಪಾದದೊಳಗೆ ಮಂತ್ರಾಲಯ ಅದ, ನಿನ್ನ ತಾಯಿಯ ಪಾದದೊಳಗೆ ಧರ್ಮಸ್ಥಳ ಅದ, ನಿನ್ನ ತಾಯಿಯ ಪಾದದೊಳಗೆ ಶ್ರೀಶೈಲ, ಎಲ್ಲ ಅಲ್ಲೇ ತುಂಬ್ಯಾವೋ ಯಪ್ಪ. ಗುರ್ತಾಗಿಲ್ಲ ನಮಗ. ತಾಯಿ ತಂದೆ ಅಂತಂದ್ರೆ ನಿಜವಾಗಿ ಮಾತನಾಡುವ ದೇವರು. ಯಾವ ಮಗಾನು ಹೆತ್ತ ತಂದೆ ತಾಯಿಗಳ ಕಣ್ಣೊಳಗೆ ಒಂದು ಹನಿ ನೀರು ಬರಲಾರ್ದಂಗೆ ಬದುಕಿದ ಅಂತಂದ್ರೆ ಅವ ಮನುಷ್ಯತ್ವದಿಂದ ಬದುಕಿದಂಗೆ,
ಅವನಿಗೆ ಸ್ವರ್ಗ ಸಿಗಬಹುದು. ಯಾವ ಮನುಷ್ಯ ಮನೆಯೊಳಗೆ ತಂದೆ ತಾಯಿಗಳನ್ನು ಬೈದು ಅವರಿಗೆ ಅನ್ನ ಹಾಕಂಗಿಲ್ಲ, ಅವರಿಗೆ ಬಟ್ಟೆ ಕೊಡಂಗಿಲ್ಲ, ತಾನು ತನ್ನ ಹೆಂಡತಿ ತಾಯಿಯನ್ನು ಬೈದು ವಿಶ್ವದ ಯಾವ ಮೂಲೆಯಲ್ಲಿ ದೇವರಿಗೆ ಹೋದರೂ ನಿಮಗೆ ದೇವರು ಎಂದೂ ಒಳ್ಳೆಯದು ಮಾಡಂಗಿಲ್ಲ. ಇದು ಪಕ್ಕಾ ತಿಳ್ಕೊಬೇಕು. ನಾವು ಎಂದೂ ಒಳ್ಳೆಯದು ಮಾಡೋದಿಲ್ಲ. ಇವತ್ತಿನ ಕಾಲದೊಳಗೆ ಮಕ್ಕಳು ಎಂಥವುದಾರಂದ್ರೆ ಹಡದ ಅವ್ವ ಅಪ್ಪ ಮಂದಿಯಲ್ಲಿ ಕೂಲಿ ಕುಂಬಳಿ ಮಾಡಿ ಸಣ್ಣವರಿದ್ದಾಗ ನಿಮ್ಮನ್ನು ಜಾಕಿ ಮಾಡಿ ಹೆಂಗಂತಂದ್ರೆ ಎಲ್ಲ ಕೊಟ್ಟು ನಿಮ್ಮನ್ನು ಸಾಲಿಗೆ ಕಳಿಸ್ತಾರ. ಕಾನ್ವೆಂಟ್ಗೆ ಲಕ್ಷ ಲಕ್ಷ ರೂಪಾಯಿ ಫೀ ಕೊಟ್ಟು ನೋಡ್ಬೇಕು ಅಲ್ಲಿ ಡ್ರೆಸ್ ಅದು ಎಲ್ಲ ಏನು ಹೊಸ ಕಲರ್ ಬೂಟ, ಏನವನ ಟಾಯಿ, ಏನವನ ಶರ್ಟು, ಏನವನ ಹಪ್ಯಾಂಟು, ಇದೆಲ್ಲ ಟಿಫಿನ್ ಬ್ಯಾಗು, ಕ್ಯಾರಿಯರ್ ಇವೆಲ್ಲ ತಗೊಂಡು ಮಗನಿಗೆ 1000 ರೂಪಾಯಿ ಕಿಮ್ಮತ್ತಿನ ಬೂಟ್ ಇದ್ದರೂ ಮಗ ಅಪ್ಪ 1000 ರೂಪಾಯಿದು ಬೂಟ್ ತಂದು ಮಗನ ಕಾಲಾಗ ಹಾಕಿ ಕಳಿಸ್ತಾನೆ. ಆದ್ರೆ ಅದ ತಂದೆ ಏನು ಮಾಡ್ತಾನಂತಂದ್ರೆ ತಾನು ಪ್ರತಿನಿತ್ಯ ಹರಕು ಚಪ್ಪಲ್ ಹಾಕೊಂಡು ಅಡ್ಡಾಡ್ತಾನೋ ಯಪ್ಪ, ಹರಕು ಚಪ್ಪಲ್ಲ. ಒಬ್ಬ ತಂದೆ ಇನ್ನೊಬ್ಬರಲ್ಲಿ ಕೂಲಿ ಕುಂಬಳಿ ಮಾಡಿ ಮಗನಿಗೆ ಸಾಲಿ ಕಲಿಸಿದ್ದ. ಮಗನಿಗೆ ಸಾಲಿ ಕಲಿಸಿ ಏನಂತಂದ್ರೆ MBBS ಅಡ್ಮಿಷನ್ ಮಾಡಿಸಿದ. ಮಗ ಸಾಲಿ ಕಲಿಯಾಗತ್ತಿದ. ಬೆಂಗಳೂರು, ಮುಂಬೈ, ಹೈದರಾಬಾದ್ನಂಥ ದೊಡ್ಡ ಸಿಟಿಯೊಳಗೆ ರೂಮ್ ಮಾಡಿ ಹಾಸ್ಟೆಲ್ ಮಾಡಿ ಅವನಿಗೆ ತಿಂಗಳ 10,000 ರೂಪಾಯಿ ಫೋನ್ಪೇ ಮಾಡ್ತಿದ್ದ. ಇಲ್ಲಿ ಮಂದಿಯಲ್ಲಿ ಕೂಲಿ ಮಾಡ್ತಿದ್ದ ಅಪ್ಪ, ಮಂದಿಯಲ್ಲಿ ಕೂಲಿ ಮಾಡ್ತಿದ್ದ. ಒಂದಿನ ಮಗ ಬಂದ, MBBS ಮಾಡು ಮಗ ಬಂದ. ಅಪ್ಪ ಪಡಸೆಲಾಗ ಮಲ್ಕೊಂಡಿದ್ದ. ದ್ಯಾಬೆ ಹಿಂಗೆ ಪಡಸಲ್ ಮ್ಯಾಲಿತ್ತು. ಅಪ್ಪ ಮಲ್ಕೊಂಡಿದ್ದ. ಏನು ಮಾಡಿದ್ದ ಅಂದ್ರೆ ತೊಲೆಬಾಗಲ ಕಡೆ ಹಿಂಗೆ ಅಂಗಾಲ ಮಾಡ್ಕೊಂಡು ಮಲ್ಕೊಂಡಿದ್ದ. ಅಪ್ಪ ಅಂಗಾಲ ತೊಲೆಬಾಗಲ ಕಡೆ ಮಾಡ್ಕೊಂಡು ಮಲ್ಕೊಂಡಿದ್ದ. ಪರಂತು ಅವನ ಕಾಲು ಹೆಂಗಾಗಿದ್ದು ಅಂತಂದ್ರೆ ಕೆಲಸ ಮಾಡಿ ಹಾಕೊಳ್ಳಾಕ ಕಾಲ ನಿಲ್ಲದಕ್ಕೆ ಕಲ್ಲಾಗ ಮುಳ್ಳಾಗ ರೊಜ್ಜಿನಾಗ ಅಡ್ಡಾಡಿ ಕಾಲು ಹೊಲಸಾಗಿ ಹಿಂಬಡ ಎಲ್ಲನೂ ಇವೆಲ್ಲ ಸುತ್ತರಿಗಿದ್ದು ಶೀಳಿದ್ದು. ಅವು ಎಷ್ಟು ಶೀಳಿದ್ದು ಅಂದ್ರೆ ಬಹುತೇಕ ರಕ್ತ ಬರುವಂಗೆ ಶೀಳಿದ್ದು ಕಾಲೆಲ್ಲ. ಅಂಥ ಶೀಳಿದ ಹೊಲಸ ಅಂಗಾಲ ಮುಂದೆ ಹಿಂಗೆ ಮಾಡ್ಕೊಂಡು ಮಕ್ಕೊಂಡಿದ್ದ. ಮಗ ಎದುರುಗಡೆ ಬಂದ. ಅವಂದ ಯಾರು ಮಕ್ಕೊಂಡಾರ ನಮ್ಮ ಮನ್ಯಾಗ, ಕಾಲು ನೋಡ್ಬೇಕಂತೇಳಿ ಹಂಗೆ ಮುಂದೆ ಬಂದ. ಕೆಟ್ಟು ಹೊಲಸಾಗ್ಯಾವ, ಕೆಟ್ಟು ಹೊಡೆದವ ಕಾಲ. ಮ್ಯಾಲೆ ಬಂದ ನೋಡಿದ ಅವ್ರ ಅಪ್ಪ ಎಬ್ಸಿದ. ಯಪ್ಪ ಅಂದ. ಯಾಕೋ ಯಪ್ಪ, ಯಾವಾಗ ಬಂದೇವು ಮಗನೇ, ಯಾವಾಗ ಬಂದೇವು ಯಪ್ಪ ಅನ್ನಕತ್ತಿದ. ನಾ ಯಾವಾಗಾರ ಬರಲಿ ನೋಡಿ ನಿನ್ನ ಕಾಲು ನೋಡೊಂದಿಟ, ಕಾಲರ ನೋಡ್ಕೊಂಡು ನೀನು. ಅವಂದ ಏನಾಗ್ಯಾವಪ್ಪ ನನ್ನ ಕಾಲಿಗೆ, ಏನಾಗ್ತಾವ ನೋಡಿ, ಎಷ್ಟು ಹೊಲಸಾಗ್ಯಾವ, ಎಷ್ಟು ಒಡೆದಾವ, ಎಷ್ಟು ರಕ್ತ ಬರಾಕತ್ತಾವ ನೋಡು, ಕಾಲು ಹೆಂಗಾಗ್ಯಾವ, ಒಂದು ಈಟರ ಗೊತ್ತಾಗುತ್ತದ ಇಲ್ಲ ನನಗೆ. ನೋಡು ನನ್ನ ಕಾಲು ಹೆಂಗದಾವ ಅಂತ ತಿಳ್ಕೊಂಡು ಹೊಸ ಬೂಟ್ ಹಾಕ್ಕೊಂಡಿದ್ದ. ಬೂಟ್ ಕಳೆದ, ಬೂಟಿನೊಳಗೆ ಕಾಲ್ಚೀಲ ಹಾಕ್ಕೊಂಡಿದ್ದ. ಕಾಲ್ಚೀಲ ತೆಗೆದ. ಅವನು ಕಾಲಿಗೆ ಹೆಂಗಂತಂದ್ರೆ ಹಾಸ್ಟೆಲ್ದೊಳಗೆ ಮೈಸೂರು ಸ್ಯಾಂಡಲ್ ಕಾಲಿಗೆ ಸಾಬನ ಹಚ್ಕೋತಿದ್ದವ. ಅಪ್ಪಗೆ ಮೋತಿಗೆ ಸಾಬನಿಲ್ಲ ಮನ್ಯಾಗ. ರೊಕ್ಕ ಕಳಿಸ್ತಿದ್ದಲ್ಲ ಅಪ್ಪ, ಅಂಗಾಲಿಗೆ ಸಾಬನ ಹಚ್ಕೋತಿದ್ದ. ಅಂಗಾಲು ಹೆಂಗೆ ಕಾಣ್ತಿದ್ದು ಅಂತಂದ್ರೆ ನಮ್ಮ ಮುಖದ ಮ್ಯಾಗ ಗಲ್ ಹೆಂಗಿರ್ತದಲ್ಲ, ಎಷ್ಟು ಮೃದು ಅಷ್ಟು ಸೂಕ್ಷ್ಮ ಇದ್ದು ಅಂಗಾಲ. ಅಪ್ಪಗೆ ತೋರಿಸಿದ. ಯಪ್ಪ ನೋಡು ನನ್ನ ಕಾಲು ಹೆಂಗದಾವ, ನಿನ್ನ ಕಾಲು ನೋಡಿ ಹೆಂಗಾಗ್ಯಾವ ಅಂತಂದಾಗ ಅಪ್ಪ ಕಣ್ಣಾಗ ನೀರು ತಂದೊಂದು ಮಾತು ಹೇಳಿದ. ಯಪ್ಪ ಮಗನೇ, ನನ್ನ ಕಾಲು ಹಿಂಗೆ ಆಗ್ಯಾವಂತ ತಿಳ್ಕೊಂಡು ನಿನ್ನ ಕಾಲು ಹಂಗದಾವೋ. ನನ್ನ ಕಾಲು ಹಿಂಗೆ ಆಗಿರಲಿಲ್ಲ ಅಂದ್ರೆ ನಿನ್ನ ಕಾಲನ ಹಂಗಿರ್ತಿದ್ದಿಲ್ಲ, ಅಲ್ಲ ನಿನಗೆ ನಡೆಯಕ್ಕೆ ಕಾಲ ಇರ್ತಿದ್ದಿಲ್ಲ ಮಗಣ. ಅಪ್ಪ ಹೇಳ್ದಂತೆ ಅಪ್ಪನ ಕಾಲು ಹಂಗಾಗ್ಯಾವ ಅಂದ್ರೆ ಯಾಕಂದ್ರೆ ಮಗನಿಗಾಗಿ ದುಡ್ದು ಹಂಗಾಗ್ಯಾವ. ಸಾಲಿ ಕಲಿಸ್ತೀವಿ ಮಕ್ಕಳಿಗೆ, ಸಾಲಿ ಕಲಿಸಿ ದೊಡ್ಡ ಇಂಜಿನಿಯರ್ನ ಮಾಡಿ ಎಲ್ಲಂತಂದ್ರೆ ಬಹುತೇಕ ಅಮೇರಿಕಾದಂತಹ ದೊಡ್ಡ ಸಿಟಿಯೊಳಗೆ ನಮ್ಮ ಮಕ್ಕಳಿಗೆ ನೌಕರಿ ಬರಲಿ, ತಿಂಗಳಿಗೆ ₹1,00,000 ಆಗಲಿ, ವರ್ಷಕ್ಕೆ 10-20 ಲಕ್ಷ ರೂಪಾಯಿ ಪ್ಯಾಕೇಜ್ ಇರಲಿ ಅಂತ ತಿಳ್ಕೊಂಡು ನಮ್ಮ ಮಕ್ಕಳಿಗೆ ದೂರ ಕಳಿಸ್ತೀವಿ. ಆದರೆ ಕೊನೆಗೆ ನಮ್ಮ ವ್ಯವಸ್ಥೆ ಏನಾಗುತ್ತದಂದ್ರೆ ಗಂಡ ಹೆಂಡತಿ ಎಡ್ಡು ಮುದುಕಿ ಇಲ್ಲೇ ಮನ್ಯಾಗ ಒದ್ದಾಡಿ ಸಾಯೋ ಪರಿಸ್ಥಿತಿ ಬರ್ತದ್ರಿ ಅಪ್ಪ. ಯಾಕಂದ್ರೆ ಅವ್ರು ಬರಂಗಿಲ್ಲ, ಅವರು ಹೊಳ್ಳಿ ಊರಿಗೆ ಬರಂಗಿಲ್ಲ. ನಿಮ್ಮದ್ರೊಳಗೆ ನೀವ ಬಿದ್ದು ಒದ್ದಾಡಿ ಸಾಯಬೇಕು. ಅವ್ರು ಇಲ್ಲಿಗೆ ಬರಂಗಿಲ್ಲ. ಮೊನ್ನೊಂದು ಮೊಬೈಲ್ದಾಗ ನೋಡಿನಿ ನಾನು, ಏನಂತಂದ್ರೆ ಇದು ನಡೆದ ಘಟನೆ. ರಿಟೈರ್ಡ್ ಈ ಯುದ್ಧದೊಳಗೆ ಒಬ್ಬ ದೊಡ್ಡ ಅಧಿಕಾರಿ, ಅವ ಬಾರ್ಡರ್ದೊಳಗಿರ್ತಕ್ಕಂಥ ಸೈನಿಕ ಮೇಲೆ ಅಧಿಕಾರಿ.
ಅಂಥವ ರಿಟೈರ್ಡ್ ಆಗಿ ಬಂದಿದ್ದ ಇಬ್ಬರು ಗಂಡು ಮಕ್ಕಳನ್ನು ಹೆಂಗಂತಂದ್ರೆ ವಿಶ್ವದ ಶ್ರೇಷ್ಠ ಯೂನಿವರ್ಸಿಟಿಯೊಳಗೆ ಅವರಿಗೆ ಲಕ್ಷ ಲಕ್ಷ ರೂಪಾಯಿ ಖರ್ಚು ಮಾಡಿ ಚಲೋ ಸಾಲಿ ಕಲಿಸಿದ್ದ. ಅಮೇರಿಕಾದೊಳಗೆ ಇಬ್ಬರು ಮಕ್ಕಳಿದ್ರು. ವರ್ಷಕ್ಕೆ 10-15 ಲಕ್ಷ ರೂಪಾಯಿ ಅವರಿಗೆ ಪೇಮೆಂಟ್ ಇತ್ತು. ಮಣಿಯೊಳಗೆ ಊರೊಳಗೆ ತಾಯಿ ಸತ್ತಿದ್ಲು. ಅಂದ್ರೆ ಆ ಸಾಯಿಬರು ಹೆಂಡತಿ ಸತ್ತಿದ್ಲು. ಫೋನ್ ಮಾಡಿದ್ದ ಅಗಾವ. ಅದರೊಳಗೆ ಒಬ್ಬ ಮಗ ಬಂದ. ಇನ್ನೇನು ಎಲ್ಲ ಸಜ್ಜು ಮಾಡಿದರು, ಕಟ್ಟಿಗೆ ಒಟ್ಟಿದ್ರು, ಮ್ಯಾಲೆ ಹಾಕಿದ್ರು ತಾಯಿಗೆ. ಸಣ್ಣ ಹಿರಿ ಮಗ ಬಂದಿದ್ದ. ಅಪ್ಪ ಕೇಳ್ತಾನ, ಯಾಕೋ ಮತ್ತು ಇನ್ನು ನಿಮ್ಮ ಅಣ್ಣ ಬರಲಿಲ್ಲಲ್ಲ ಯಾಕೋ ಅಂತಂದಾಗ, ಇಲ್ಲಪ್ಪ ಬರ್ಬೋದು, ಲೇಟ್ ಆಗ್ಬೋದು, ನೀವು ಕೆಲಸ ಚಾಲು ಮಾಡ್ರಿ, ಹಚ್ಚರ ಬೆಂಕಿ. ಅವಂದ, ಅಲ್ಲೋ ಹಿರಿಮಗ, ಮನೆಯ ಹಿರಿಮಗ ಸಾಯುವಾಗ ಸಂಸ್ಕಾರದೊಳಗೆ ಎಲ್ಲದಕ್ಕೂ ಹಿರಿಮಗ ಮುಂದಿರ್ಬೇಕಂತ ನೇಮದ. ಅವನೇ ಬರ್ಬೇಕಲ್ಲೋ, ಬೆಂಕಿ ಹಚ್ಚಕ್ಕೆ ಅವನೇ ಇರ್ಬೇಕಲ್ಲೋ. ಅವ ಕಡಿಕ ಅಪ್ಪನ ದೂರ ಕರ್ಕೊಂಡು ಹೋಗಿ ಹೇಳಿದ, ಯಪ್ಪ ಅವ ಬರಂಗಿಲ್ಲ, ಯಾಕಂದ್ರೆ ನನಗೆ ಹೇಳಿ ಕಳಿಸಾನ ಏನಂತಂದ್ರೆ, ತಮ್ಮ ಅವು ಸತ್ತಾಗ ನೀ ಹೋಗು, ಮುಂದೆ ಅಪ್ಪ ಸಾಯ್ತಾನಲ್ಲ ಆಗ ನಾ ಹೊಕ್ಕನಂತ ನನ್ನ ಮುಂದೆ ಹೇಳಿ ಕಳಿಸಾನವ. ನೋಡ್ರಿ ಹೆಂಗೆ ಪಾಲ ಹಂಚ್ಕೊಂಡಿರ್ಬೇಕು ಮಕ್ಕಳು. ಅವು ಸತ್ತಾಗ ನೀ ಹೋಗು, ಅಪ್ಪ ಸತ್ತಾಗ ನಾ ಹೊಕ್ಕನಂತಂದಾಗ ಅಪ್ಪನಿಗೆ ಶಿಡಿಲು ಬಡದಂಗಾಯಿತು. ಅರೆ ಮಕ್ಕಳು ಇಂಥವ್ರದಾರಲ್ಲ ಅಂತ ತಿಳ್ಕೊಂಡು ಸೀದಾ ಒಳಗೆ ಹೋದ. ಗಣ್ಣಿತ್ತು, ಇನ್ನು ಅವ ಬರು ತಕ ನಾ ಜೀವಂತ ಇರುವುದು ಬೇಡ, ಈಗಲೇ ನನ್ನ ಹೆಂಡತಿಯ ಜೊತೆಗೆ ನಾನು ಹೋಗ್ಬೇಕಂತ ತಿಳ್ಕೊಂಡು ಒಳಗೆ ಹೋಗಿ ಗಣ್ಣು ತಗೊಂಡು ತನ್ನ ತಲೆಗಿಟ್ಟುಕೊಂಡು ಶೂಟ್ ಮಾಡ್ಕೊಂಡು ಬಿಟ್ಟ ತಂದೆ. ನಡೆದ ಘಟನೆ. ಅದಕ್ಕೆ ತಾಯಂದಿರ, ಜಗತ್ತಿನೊಳಗೆ ನಾವು ಯಾರ ಋಣಾರ ತೀರಿಸಬಹುದು, ಹೆತ್ತ ತಂದೆ ತಾಯಿಗಳ ಋಣವನ್ನು ತೀರಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇದ್ದಾಗನ ಪ್ರೀತಿಯಿಂದ ನೋಡ್ರಿ, ಇದ್ದಾಗನ ಪ್ರೀತಿಯಿಂದ ಮಾತಾಡ್ರಿ, ಇದ್ದಾಗನ ನಮಸ್ಕಾರ ಮಾಡ್ರಿ. ಮುಂದೆ ಹೋದ ನಂತರ, ತಾಯಿ ಹೋದ ನಂತರ, ತಂದೆ ಹೋದ ನಂತರ ಹೊಳ್ಳಿ ನೋಡಲಿಕ್ಕೆ ಎಂದೂ ಸಿಗಂಗಿಲ್ಲ. ತಾಯಿ ಫೋಟೋ ನೋಡೋದಷ್ಟೇ ಅಲ್ಲಪ್ಪ, ತಾಯಿ ಸತ್ತ ನಂತರ, ತಂದೆ ಸತ್ತ ನಂತರ ಊರಾಗ ಓಣ್ಯಾಗ ಸಾವಿರಾರು ಮಂದಿಗೆ ಊಟಕ್ಕೆ ಹೇಳಿ ಫೋಟೋ ಇಟ್ಟು ಪೂಜೆ ಮಾಡಿ ಜಾಮೂನ ಬಜಿ ಜಿಲೇಬಿ ಮಾಡಿಸಿ ಅವ್ರಿಗೆ ಊಟಕ್ಕೆ ಹಾಕಿದ್ರೆ ಪ್ರಯೋಜನ ಇಲ್ಲೋ ಯಪ್ಪ. ಹಡದ ಅವು ಇದ್ದಾಗ ಬರೀ ಒಂದು ತುತ್ತ ಅಣ್ಣ ಬಾಯಾಗ ಹಾಕಿದೆ ಅಂದ್ರೆ ಸಾಕ್ಷಾತ್ ಪರಮಾತ್ಮನ ಬಾಯಿಯೊಳಗೆ ಅಣ್ಣ ಹಾಕಿದ ಪುಣ್ಯ ಬರ್ತದೋ ತಂದೆ, ಅಣ್ಣ ಹಾಕಿದ ಪುಣ್ಯ ಬರ್ತದ. ಇವತ್ತು ತಾಯಿ ತಂದೆಗೆ ಇದ್ದ ಮಕ್ಕಳು ಹೆಂಗೆ ಮಾತಾಡ್ತಾವಂದ್ರೆ ಲೆಕ್ಕಿಲ್ಲದ ಮಾತಾಡ್ತಾವ. ಮಕ್ಕಳಿಗೆ ಸಂಸ್ಕಾರ ಇಲ್ಲ, ಏನ್ಕೇನಾರ ಮಾತಾಡ್ತಾವ ಇವತ್ತಿನ ಮಕ್ಕಳು. ಅದಕ್ಕೆ ನೀವು ಏನೂ ಗಳಿಸಕ್ಕೆ ಹೋಗ್ಬೇಡ್ರಿ. ಏನು ಗಳಿಸಿದ್ರು ನಿಮ್ಮ ಬೆನ್ನು ಬರೋದಿಲ್ಲ. ನೀವೇನು ಮಾಡ್ರಿ ಅಂತಂದ್ರೆ, ಈ ಜಗತ್ತಿಗೆ, ಈ ಭಾರತ ದೇಶಕ್ಕೆ ಒಬ್ಬ ಸುಸಂಸ್ಕೃತ ಒಳ್ಳೆಯ ಸಂಸ್ಕಾರ ಉಳ್ಳ ಮಗನನ್ನು ಕೊಟ್ಟು ಹೋಗಿಬಿಡ್ರಿ ಸಾಕು. ಇದಕ್ಕಿಂತಲೂ ದೊಡ್ಡ ಕೊಡುಗೆ ಈ ಭಾರತಕ್ಕೆ ಏನೂ ಇಲ್ಲ ನಿಮ್ಮದು. ಒಬ್ಬ ಒಳ್ಳೆಯ ಮಗನನ್ನು ಕೊಟ್ಟು ಹೋಗ್ರಿ. ಒಬ್ಬ ಡಕಾಯತ, ಒಬ್ಬ ನಾಲಾಯಕ, ಒಬ್ಬ ಮೋಸಗಾರ, ಒಬ್ಬ ವಂಚನೆಗಾರ ಮಗನನ್ನು ಈ ದೇಶಕ್ಕೆ ಕೊಟ್ಟು ಹೋಗಬೇಡ್ರಿ. ನೀವು ನೋಡಿರಬೇಕು, ಯಾವುದೋ ಒಂದು ಸಿನಿಮಾದೊಳಗೆ ನೋಡಿ ನಾನು, ಸ್ವತಃ ತಾಯಿ ಒಬ್ಬ ಡಕಾಯತ ಕೈಯೊಳಗೆ ಗಣ್ಣು ಹಿಡ್ಕೊಟ್ಟ ಮಂದಿನ ಸೂಟು ಮಾಡ್ಕೋತ ಅಡ್ಡಾಡ್ತಿರ್ತಾನ. ಸ್ವತಃ ತಾಯಿನೇ ಅನ್ನದೊಳಗೆ ವಿಷ ಹಾಕಿ ಅವನಿಗೆ ತಿನ್ನಿಸ್ತಾಳೆ. ಯಾವುದೋ ಸಿನಿಮಾದೊಳಗೆ ನೋಡಿ ನಾನು. ಯಾಕಂತಂದ್ರೆ ಈ ಜಗತ್ತಿನೊಳಗೆ ಕಂಟಕ ಮಕ್ಕಳನ್ನು ನಾವು ಬಿಟ್ಟು ಹೋದಿವಂತಂದ್ರೆ ಅವನಿಗಷ್ಟೇ ಅಲ್ಲ, ಹೆತ್ತಿರತಕ್ಕಂಥ ತಾಯಿ ತಂದೆಗಳಿಗೂ ಆ ಪಾಪ ಬರ್ತದೆ ರೀ ಆ ಪಾಪ ಬರ್ತದೆ. ಅದಕ್ಕೆ ನಮ್ಮ ಮಕ್ಕಳ ಜೊತೆಗೆ ನಾವು ಟೈಮ್ ಕಳಿಬೇಕು. ಒಂದಿಷ್ಟು ಅವರನ್ನು ಒಳ್ಳೆಯವರನ್ನಾಗಿ ಮಾಡಲಿಕ್ಕೆ ನಾವೇನು ಮಾಡ್ಬೇಕಂತಂದ್ರೆ, ನಮ್ಮ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕಲಿಸಬೇಕು. ಇವತ್ತು ವಿಶೇಷವಾಗಿ ಏನಪ್ಪ ಅಂತಂದ್ರೆ, ನನಗೆ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ರು, ಅರ್ಧ ಗಂಟೆ ಮಾತಾಡೀನಿ ನಾನು. ಅಷ್ಟು ನಾನು ಕಡಿಮೆ ಯಾಕಂದ್ರೆ ಇವತ್ತು ವಿಶೇಷವಾಗಿ ಪೂಜ್ಯರು ಬಂದಿದ್ದಾರೆ ನಮ್ಮ ಭಾಗದಿಂದ. ಅಪ್ಪ ಅವ್ರು ಬಂದ ಕೂಡಲೇ ನನಗೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ, ನಾನು ಮತ್ತೊಮ್ಮೆ ನಮ್ಮೂರ ಕಡೆ ಹೋದಂಗೆ ಆಯ್ತು.